ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಇತ್ತೀಚಿನ ದಿನಗಳಲ್ಲಿ ನೀವು ಯಾವುದೋ ಒಂದು ರೀತಿಯ ನಿರಾಸೆ, ಗೊಂದಲ ಅಥವಾ ಅತಿಯಾದ ಮಾನಸಿಕ ಒತ್ತಡವನ್ನು ಎದುರಿಸ್ತಾ ಇರ್ಬೋದು. ಎಷ್ಟು ಶ್ರಮಪಟ್ಟರೂ ಕೂಡ ನಿರೀಕ್ಷಿತ ಫಲ ಸಿಗ್ತಾ ಇಲ್ಲ, ಸೂಕ್ತ ಮನ್ನಣೆ ದೊರೀತಾ ಇಲ್ಲ ಎಂಬ ಬೇಸರ ನಿಮ್ಮನ್ನು ಕಾಡ್ತಾ ಇರಬಹುದು. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ಸ್ಥಗಿತಗೊಂಡಿದೆ ಅಂತ ನಿಮಗೆ ಅನಿಸಿರಬಹುದು. ಆದರೆ ಧೃತಿಗೆಡಬೇಡಿ, ಈಗ ನಿಮ್ಮ ಗ್ರಹಗತಿಗಳಲ್ಲಿ ಧನಾತ್ಮಕ ಬದಲಾವಣೆಗಳು ಆರಂಭ ಆಗ್ತಾ ಇದ್ದು ನಿಮ್ಮ ಕಷ್ಟದ ದಿನಗಳು ನಿಧಾನವಾಗಿ ಕರಗುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ರಾಶಿಗೆ ಸಕಾರಾತ್ಮಕ ಶಕ್ತಿಯ ಸಂಚಾರ ಆಗ್ತಾ ಇದ್ದು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಹೊಸ ವೇಗ ಮತ್ತು ಚೈತನ್ಯ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ವೃತ್ತಿ ಜೀವನ ಅಥವಾ ಉದ್ಯೋಗ ರಂಗದಲ್ಲಿ ಒಂದು ಪ್ರಮುಖ ಮತ್ತು ಹೊಸದೊಂದು ತಿರುವು ಸಿಗುವ ಬಲವಾದ ಸಾಧ್ಯತೆ ಇದೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ಪ್ರಶಂಸೆ ಹಾಗೂ ಸಹಕಾರ ನಿಮಗೆ ದೊರೆಯುತ್ತೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಗೆ ತಕ್ಕ ಗೌರವ ಸಿಗೋದ್ರಿಂದ ನಿಮ್ಮ ಕೆಲಸದ ಮೇಲಿನ ಆಸಕ್ತಿ ಮತ್ತು ಉತ್ಸಾಹ ದುಪ್ಪಟ್ಟಾಗುತ್ತೆ. ಆದರೆ ಇಲ್ಲಿ ನೀವು ಒಂದು ಮುಖ್ಯವಾದ ವಿಷಯವನ್ನು ನೆನಪಿಟ್ಕೊಳ್ಬೇಕು. ಈ ಸಮಯದಲ್ಲಿ ಯಾವುದೇ ಹೊಸ ಜವಾಬ್ದಾರಿಗಳು ಅಥವಾ ಹೆಚ್ಚುವರಿ ಕೆಲಸಗಳು ನಿಮ್ಮ ಹೆಗಲಿಗೆ ಬಂದರೆ ಅದನ್ನು ಹೊರೆ ಅಂತ ನೀವು ಭಾವಿಸೋದಕ್ಕೆ ಹೋಗಬಾರ್ದು. ಬದಲಾಗಿ ಅದನ್ನು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸೋದಕ್ಕೆ ಸಿಕ್ಕ ದೊಡ್ಡ ಅವಕಾಶ ಅಂತ ಭಾವಿಸಿ ಸವಾಲಾಗಿ ಸ್ವೀಕರಿಸಬೇಕು. ಯಾಕೆಂದರೆ ಈ ಸವಾಲುಗಳೇ ನಿಮ್ಮ ಮುಂದಿನ ಉನ್ನತ ಬೆಳವಣಿಗೆಗೆ ಮತ್ತು ಬಡ್ತಿಗೆ ದಾರಿಯಾಗಿರುತ್ತೆ. ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ವೃಷಭ ರಾಶಿಯವರಿಗೆ ಈ ಸಮಯ ಆರ್ಥಿಕವಾಗಿ ಚೇತರಿಕೆ ತರುತ್ತೆ. ಈ ಹಿಂದೆ ನೀವು ಎಲ್ಲೋ ಸಿಲುಕಿಕೊಂಡಿದ್ದ ಅಥವಾ ಬರಬೇಕಾಗಿದ್ದ ಬಾಕಿ ಹಣ ನಿಧಾನವಾಗಿ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭಾಂಶಗಳು ದೊರೆಯಬಹುದು. ಆದರೂ ಸಹ ಹಣ ಕೈಗೆ ಬಂದ ತಕ್ಷಣ ಅತಿಯಾದ ಉತ್ಸಾಹದಿಂದ ಅನಗತ್ಯ ಐಷಾರಾಮಿ ವಸ್ತುಗಳಿಗಾಗಿ ಅಥವಾ ಸಾಲ ಕೊಡುವುದಕ್ಕಾಗಿ ಖರ್ಚು ಮಾಡೋದನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಿ. ಭವಿಷ್ಯದ ಸುರಕ್ಷತೆಗಾಗಿ ಉಳಿತಾಯ ಮಾಡುವ ಅಭ್ಯಾಸವನ್ನು ಗಟ್ಟಿ ಮಾಡಿಕೊಳ್ಳಿ. ಇಲ್ಲಿ ಮತ್ತೊಂದು ಪ್ರಮುಖ ಅಂಶ ಏನು ಅಂತಂದರೆ, ನಿಮ್ಮ ಆರ್ಥಿಕ ಯೋಜನೆಗಳನ್ನು, ವ್ಯಾಪಾರದ ರಹಸ್ಯಗಳನ್ನು ಅಥವಾ ಗೌಪ್ಯ ವಿಚಾರಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಅತಿಯಾದ ಮುಗ್ಧತನವನ್ನು ಬಳಸಿ ನಿಮ್ಮದೇ ಹತ್ತಿರದವರಿಂದ ಸಣ್ಣ ಮಟ್ಟದ ಆರ್ಥಿಕ ನಷ್ಟ ಅಥವಾ ವಂಚನೆ ಎದುರಾಗುವ ಸಾಧ್ಯತೆ ಇರೋದರಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಂತ ನಿರ್ಧಾರಗಳಿಗೆ ಮೊದಲ ಆದ್ಯತೆ ನೀಡಿ. ಕುಟುಂಬದ ವಿಷಯದಲ್ಲಿ ನಿಮ್ಮ ಜವಾಬ್ದಾರಿಗಳು ಈ ಸಮಯದಲ್ಲಿ ಹೆಚ್ಚಾಗ್ತಾ ಇವೆ. ಮನೆಯವರ ಅಗತ್ಯಗಳನ್ನು ಪೂರೈಸೋದಕ್ಕೆ ನೀವು ಹೆಚ್ಚಿನ ಸಮಯ ನೀಡಬೇಕಾಗಬಹುದು. ಕುಟುಂಬದ ಸದಸ್ಯರೊಂದಿಗೆ ಅಥವಾ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಭಿನ್ನಾಭಿಪ್ರಾಯಗಳು ಅಥವಾ ವಾದ ವಿವಾದಗಳು ಮೂಡಿಬರಬಹುದು. ಆದರೆ ನೆನಪಿಡಿ, ವೃಷಭ ರಾಶಿಯವರ ದೊಡ್ಡ ಶಕ್ತಿಯೇ ಅವರ ತಾಳ್ಮೆ. ನಿಮ್ಮ ಮಾತಿನ ಮೇಲೆ ನಿಮಗೆ ಹಿಡಿತ ಇದ್ದರೆ ಮತ್ತು ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಯಾವುದೇ ದೊಡ್ಡ ಸಮಸ್ಯೆ ಕೂಡ ಸುಲಭವಾಗಿ ಬಗೆಹರಿಯುತ್ತೆ. ಎಲ್ಲರನ್ನೂ ಕೂಡ ಸಮಾಧಾನದಿಂದ ಮತ್ತು ಪ್ರೀತಿಯಿಂದ ನಿಭಾಯಿಸುವುದು ನಿಮ್ಮ ಮನೆಯ ನೆಮ್ಮದಿಯನ್ನು ಕಾಪಾಡುತ್ತೆ. ಸಂಗಾತಿಯ ಸಹಕಾರ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಬಲಪಡಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಆರೋಗ್ಯದ ಕಡೆಯಿಂದ ನೀವು ಈ ಸಮಯದಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಹರಿಸೋದು ಅತ್ಯಗತ್ಯವಾಗಿರುತ್ತೆ. ನಿರಂತರ ಕೆಲಸದ ಒತ್ತಡ ಮತ್ತು ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ದೇಹದ ಉಷ್ಣಾಂಶ ಯಾವಾಗಲೂ ನೀವು ಕಾಯ್ದುಕೊಳ್ಬೇಕಾಗುತ್ತೆ. ನಿಮಗೆ ಅನಿರೀಕ್ಷಿತವಾಗಿ ಬ್ಯಾಂಕ್ ಕಡೆಯಿಂದ ಎಲ್ಲೋ ಬೇರೆ ಕಡೆಯಿಂದ ಒಂದು OTP ಬರಬಹುದು. ಆದರೆ ನೀವು ಯಾವುದೇ ಕಾರಣಕ್ಕೂ ಅದನ್ನು ಬೇರೆ ಯಾರ ಹತ್ರನೂ ಶೇರ್ ಮಾಡಬಾರ್ದು. ಶೇರ್ ಮಾಡೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಿ ಅದು ನಕಲಿನ ನಿಜಾನ ಅಂತ ಕನ್ಫರ್ಮ್ ಮಾಡಿದ ಮೇಲೆ ಶೇರ್ ಮಾಡಬೇಕಾಗುತ್ತೆ. ಯಾವುದಕ್ಕೂ ಹುಷಾರಾಗಿರೋದು ಒಳ್ಳೆಯದು. ಮತ್ತು ನೀವು ನಿಮ್ಮ ದೈಹಿಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕಂದ್ರೆ ದಿನನಿತ್ಯ ವ್ಯಾಯಾಮ ಮಾಡಿ. ಇದರಿಂದ ನಿಮಗೆ ಮಾನಸಿಕವಾಗಿ ಪ್ರಶಾಂತತೆ ಅನ್ನೋದು ಕೂಡ ದೊರೆಯುತ್ತೆ. ನಿಮ್ಮ ಸುತ್ತಲಿರುವ ಕೆಲವರು ನಿಮ್ಮ ಪ್ರಗತಿ ಮತ್ತು ಯಶಸ್ಸನ್ನು ಕಂಡು ಸಹಿಸಿಕೊಳ್ಳೋದಕ್ಕೆ ಆಗದೆ ಬೆನ್ನ ಹಿಂದೆ ಮಾತನಾಡ್ತಾ ಇರ್ಬೋದು, ಅಥವಾ ನಿಮ್ಮ ದಾರಿಗೆ ಸಣ್ಣ ಪುಟ್ಟ ಅಡೆತಡೆಗಳನ್ನು ಸೃಷ್ಟಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಆದರೆ ಅಂತಹ ನಕಾರಾತ್ಮಕ ವ್ಯಕ್ತಿಗಳ ಮಾತುಗಳಿಗೆ ಕಿವಿಗೊಡಬೇಡಿ ಮತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಗಮನ ಮತ್ತು ಶ್ರಮ ಯಾವಾಗಲೂ ನಿಮ್ಮ ಗುರಿಯತ್ತ ಮಾತ್ರ ಇರಲಿ.
ಈ ಸಮಯದಲ್ಲಿ ಸ್ನೇಹಿತರ ವಲಯದಲ್ಲಿ ಒಂದು ದೊಡ್ಡ ಪಾಠ ನಿಮಗೆ ಕಲಿಯೋದಕ್ಕೆ ಸಿಗುತ್ತೆ. ಯಾರು ನಿಮ್ಮ ಕಷ್ಟದ ಸಮಯದಲ್ಲಿ ನಿಜವಾಗಿ ಜೊತೆಯಾಗಿದ್ದಾರೆ ಮತ್ತು ಯಾರು ಕೇವಲ ಸ್ವಾರ್ಥ ಅಥವಾ ಲಾಭಕ್ಕಾಗಿ ನಿಮ್ಮೊಂದಿಗೆ ಇದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತೆ. ಈ ಅನುಭವವೇ ನಿಮಗೆ ಮುಂದೆ ದೊಡ್ಡ ಬಂಡವಾಳ ಆಗುತ್ತೆ. ವ್ಯಾಪಾರ, ವ್ಯವಹಾರ, ಉದ್ಯೋಗ, ಸ್ವಯಂ ಉದ್ಯೋಗದಲ್ಲಿ ಇರೋರಿಗೆ ಈ ಅವಧಿ ಹೊಸ ಭರವಸೆಯನ್ನು ತರುತ್ತೆ. ಮಾರುಕಟ್ಟೆಯಲ್ಲಿ ಹೊಸ ಗ್ರಾಹಕರು ಪರಿಚಯ ಆಗುವ ಅಥವಾ ಹೊಸ ಒಪ್ಪಂದಗಳು ಕೈ ಸೇರುವ ಸುಂದರ ಅವಕಾಶಗಳಿವೆ. ಈ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡ್ರೆ ನಿಮ್ಮ ಉದ್ಯಮವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಬಹುದು. ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುವವರು ಲೆಕ್ಕಾಚಾರಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳೋದು ಜಗಳಗಳನ್ನು ತಡೆಯುತ್ತೆ. ನಿಮ್ಮ ಜೀವನದಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕತೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಒಂದು ಸರಳ ಪರಿಹಾರ ಯಾವುದಪ್ಪ ಅಂದರೆ, ಪ್ರತಿ ಶುಕ್ರವಾರದ ದಿನದಂದು ಮನೆಯನ್ನು ಸ್ವಚ್ಛಗೊಳಿಸಿ ಮಹಾಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥಿಸೋದು ಒಳ್ಳೆಯದು. ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.